ಜಿಲ್ಲೆ ಸಣ್ಣಾಪುರ ಹತ್ಯೆ ಅತ್ಯಾಚಾರ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಕಾಮುಕರಿಗೆ ಶಿಕ್ಷೆ ವಿಧಿಸಿದ ಜಿಲ್ಲಾ ನ್ಯಾಯಾಲಯ ಫೆಬ್ರವರಿ 16ರಂದು ಪೂರ್ಣ ಪ್ರಮಾಣದ ಶಿಕ್ಷೆ ಪ್ರಮಾಣ ಪ್ರಕಟ. ಕೇವಲ 9 ತಿಂಗಳಲ್ಲಿ ಜಿಲ್ಲಾ ನ್ಯಾಯಾಲಯದಿಂದ ತೀರ್ಪು. ಸಾಯಿನಗರದ ಮಲ್ಲೇಶ್, ಸಾಯಿ, ಶರಣಪ್ಪ ಶಿಕ್ಷೆಗೆ ಗುರಿಯಾದಂತಹ ಅಪರಾಧಿಗಳು. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಮಹತ್ವದ ತೀರ್ಪು. 2025ರ ಮಾರ್ಚ್ 3ರಂದು ಗಂಗಾವತಿಯ ಸಣ್ಣಾಪುರ ಕೆರೆ ಬಳಿ ಘಟನೆ ನಡೆದಿತ್ತು. ಮಹಿಳೆಯ ರಕ್ಷಣೆಗೆ ಹೋಗಿ ಹತ್ಯೆಯಾಗಿದ್ದಂತಹ ಹೊರ ರಾಜ್ಯದ ಯುವಕ ದೂರು ದಾಖಲಾದಂತಹ ಕೇವಲ 9 ತಿಂಗಳ ಒಳಗೆ ಈಗ ತೀರ್ಪು ಕೂಡ ಪ್ರಕಟವಾಗಿರುವಂಥದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಂಥ ಘಟನೆ ಇದು. ಅದು 2025ರ ಮಾರ್ಚ್ 3ರಂದು ಗಂಗಾವತಿಯ ಸಣ್ಣಾಪುರ ಕೆರೆ ಬಳಿ ನಡೆದಂತಹ ಘಟನೆ. ಆ ಘಟನೆಯಲ್ಲಿ ಮಹಿಳೆಯ ರಕ್ಷಣೆಗಂತ ಹೇಳಿ ಹೋಗಿದ್ದಂತಹ ಹತ್ಯೆ ಆಗಿದ್ದಂತಹ ಹೊರ ರಾಜ್ಯದ ಯುವಕ. ತಕ್ಷಣ ದೂರು ಕೂಡ ದಾಖಲಾಗಿತ್ತು. ತಕ್ಷಣ ದೂರು ದಾಖಲಾದಂತಹ ಹಿನ್ನೆಲೆಯಲ್ಲಿ ಕೇವಲ 9 ತಿಂಗಳ ಒಳಗೆ ಈಗ ತೀರ್ಪು ಕೂಡ ಪ್ರಕಟವಾಗಿದೆ. ಕೊಪ್ಪಳ ಜಿಲ್ಲೆ ಸಣ್ಣಾಪುರ ಹತ್ಯೆ ಮತ್ತು ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ನೋಡಿ, ಸಾಯಿ ಆಗಿರ್ಬೋದು, ಶರಣಪ್ಪ ಶಿಕ್ಷೆಗೆ ಗುರಿಯಾದಂತಹ ಅಪರಾಧಿಗಳು. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಈಗ ಮಹತ್ವದ ತೀರ್ಪು ಬಂದಿದೆ. ಈಗ ಮೂವರು ಕಾಮುಕರಿಗೆ ಈಗ ಶಿಕ್ಷೆ ಆಗಿರುವಂಥದ್ದು. ಜಿಲ್ಲಾ ನ್ಯಾಯಾಲಯದಿಂದ ತೀರ್ಪು ಕೂಡ ಪ್ರಕಟವಾಗಿದೆ. ಫೆಬ್ರವರಿ 16ರಂದು ಪೂರ್ಣ ಪ್ರಮಾಣದ ಶಿಕ್ಷೆ ಪ್ರಕಟವಾಗುತ್ತೆ. ಕೇವಲ 9 ತಿಂಗಳಲ್ಲಿ ಜಿಲ್ಲಾ ನ್ಯಾಯಾಲಯದಿಂದ ತೀರ್ಪು ಪ್ರಕಟವಾಗಿರುವಂಥದ್ದು. ಸಾಯಿನಗರದ ಮಲ್ಲೇಶ್, ಸಾಯಿ ಹಾಗೂ ಬಸವರಾಜ್ ಎಂಬುವರಿಗೆ ಶಿಕ್ಷೆ ಕೂಡ ಆಗಿರುವಂಥದ್ದು. ಕೊಪ್ಪಳದ ಸಣ್ಣಾಪುರ ಅಲ್ಲಿ ಹತ್ಯೆ ನಡೆದಿತ್ತು. ಯಾವಾಗ ಅತ್ಯಾಚಾರ ಆಯಿತು ಆಗ ತಪ್ಸಕ್ಕಂತ ಹೇಳಿ ಒಬ್ಬ ಹೊರ ರಾಜ್ಯದ ಯುವಕ ಬರ್ತಾನೆ. ಅವನನ್ನು ಕೂಡ ಹತ್ಯೆ ಮಾಡಿ ಒಂದು ಬೇಕಡೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಈಗ 9 ತಿಂಗಳ ಒಳಗೆ ಈಗ ಶಿಕ್ಷೆ ಕೂಡ ಪ್ರಕಟವಾಗಿರುವಂಥದ್ದು. ಫೆಬ್ರವರಿ 16ರಂದು ಪೂರ್ಣ ಪ್ರಮಾಣದ ಶಿಕ್ಷೆ ಪ್ರಕಟವಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡಿ, ಈಗ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಅತ್ಯಾಚಾರ ಹಾಗೂ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರು ಕಾಮುಕರಿಗೆ ಶಿಕ್ಷೆಯನ್ನು ವಿಧಿಸಿದೆ ಜಿಲ್ಲಾ ನ್ಯಾಯಾಲಯ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ನಿರೀಕ್ಷೆ ಏನಂತಂದ್ರೆ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣ್ಣಾಪುರ ಏನಂದ್ರೆ ಗ್ರಾಮದಲ್ಲಿ ಏನು ಇದೇ ಕಳೆದ 2025 ಮಾರ್ಚ್ 3ರಂದು ಒಂದು ಭೀಕರ ಒಂದು ಕೃತ್ಯ ಆಗಿತ್ತು ಅಂತಂದ್ರೆ, ಸ್ವತಃ ಅಲ್ಲಿ ವಿದೇಶಿ ಮಹಿಳೆ ಸೇರಿದಂತೆ ಹೊರ ರಾಜ್ಯದ ಮಹಿಳೆ ಮೇಲೆ, ಅದ್ರ ಜೊತೆಗೆ ಹೊರ ರಾಜ್ಯದ ಯುವಕನನ್ನ ಹತ್ಯೆ ಮಾಡಿ ಮತ್ತು ವಿದೇಶಿ ಮಹಿಳೆ ಸೇರಿದಂತೆ ಕೆಲವಷ್ಟು ಅಲ್ಲಿ ಏನು ಹೋಮ್ ಸ್ಟೇ ಇರುತ್ತೆ, ಹೋಮ್ ಸ್ಟೇ ಮಾಲಿಕೆ ಮೇಲೆ ಅತ್ಯಾಚಾರವಾಗಿತ್ತು. ಇಡೀ ಈ ಪ್ರಕರಣ ದೇಶವನ್ನ ತಲ್ಲಣಗೊಳಿಸಿತ್ತು ಮತ್ತು ಇದು ಸಾಮೂಹಿಕವಾಗಿ ಅತ್ಯಾಚಾರವಾದಂತಹ ಪ್ರಕರಣ. ಆ ಕಾರಣಕ್ಕಾಗಿ, ಯಾಕಂತಂದ್ರೆ ವಿದೇಶಿ ಮಹಿಳೆಯರು ಈ ಭಾಗದಲ್ಲಿ ಪ್ರವಾಸಿ ತಾಣಗಳಿರುತ್ತೆ, ವಿದೇಶಿ ಮಹಿಳೆ ಬರ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರವಾಗಿದ್ದ ಘಟನೆ ಬಹಳಷ್ಟು ಮುಜುಗರಕ್ಕೆ ಕಾರಣವಾಗಿರ್ತಿತ್ತು. ಈ ಪ್ರಕರಣವನ್ನ ಸರಿಸುಮಾರು ಏನಂದ್ರೆ ಈ ಗಂಗಾವತಿ ನ್ಯಾಯಾಲಯ ಸುದೀರ್ಘವಾದ ವಿಚಾರಣೆ ನಡೆಸಿರುವಂತದ್ದು. ಈ ವಿಚಾರಣೆಯಲ್ಲಿ ಈ ಗಂಗಾವತಿಯ ನಗರದ ಸಾಯಿ ನಗರದ ಮಲ್ಲೇಶ್ ಅಂದ್ರೆ ಅಲಿಯ ಸಂದೀಮಲ್ಲು ಮತ್ತು ಸಾಹಿ ಚೇತನ್, ಅದ್ರ ಜೊತೆಗೆ ಶರಣ ಬಸವ, ಇವ್ರನ್ನೆಲ್ಲರನ್ನು ಇದೀಗ ಶಿಕ್ಷೆಗೆ ಗುರಿಯಾಗಿದ್ರು. ಇವರೆಲ್ಲರೂ ಆರೋಪಿಗಳು. ಇದೀಗ ಅವ್ರ ಮೇಲೆ ಇರುವಂತಹ ಆರೋಪಗಳು ಸಾಬೀತಾಗಿರುತ್ತದೆ. ಜೊತೆಗೆ ಏನಂದ್ರೆ ಈ ಮೂವರ ವಿರುದ್ಧ ಸ್ವತಃ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಮೂವರು ಕೂಡ ಏನಂದ್ರೆ ಏನು ಆರೋಪಗಳಿದ್ದು ಇವೆಲ್ಲ ಅಪರಾಧಿಗಳಂತೇಳಿ ಇವತ್ತು ಶಿಕ್ಷೆಯನ್ನ ಪ್ರಕಟ ಮಾಡಿರೋದು. ಆದ್ರೆ ಶಿಕ್ಷೆಯ ಪ್ರಮಾಣವನ್ನ ಇದೇ 16ರ ತಾರೀಕಂದು ಪ್ರಕಟ ಮಾಡ್ತೀವಿ ಅಂತೇಳಿ ಇದೀಗ ನ್ಯಾಯಾಲಯ ತಿಳಿಸಿರುವಂತದ್ದು. ಯಾಕಂದ್ರೆ ಇಡೀ ಸಂಪೂರ್ಣವಾಗಿ ಇಡೀ ದೇಶವನ್ನ ತಲ್ಲಣಗುವಂತ ಘಟನೆ ಅಂತ ಹೇಳ್ಬೋದು. ಸುದೀರ್ಘವಾದ 7 ತಿಂಗಳನ್ನ ಅಂದ್ರೆ ವಿಚಾರಣೆ ನಡೆಸಿದಂತ ನ್ಯಾಯಾಲಯ ಐತಿಹಾಸಿಕ ತೀರ್ಪನ್ನ ಇದೀಗ ನೀಡಿರುವಂತದ್ದು. ಈ ಬಹುಮುಖ್ಯವಾಗಿ ಈಗ ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ ಇವರಿಗೆ ದೊಡ್ಡ ಪ್ರಮಾಣದ ಶಿಕ್ಷೆ ಆಗುವಂತ ಎಲ್ಲಾ ಲಕ್ಷಣಗಳು ಇವೆ ಅಂತೇಳಿ ಈಗ ಬಲ್ಲ ಮೂಲಗಳ ಮಾಹಿತಿ ನೀಡಿರುವಂತದ್ದು. ಒಟ್ಟಾರೆ ಅಂದ್ರೆ ಈ ಕೊಪ್ಪಳ ಜಿಲ್ಲೆಯ ಈ ಘಟನೆ ಇಡೀ ದೇಶದಂತ ಸದ್ದು ಮಾಡಿತ್ತು ಮತ್ತು ಬಹಳಷ್ಟು ಆಕ್ರೋಶ ಕಾರಣ ಆಗಿತ್ತು. ಯಾಕಂತಂದ್ರೆ ಪ್ರವಾಸಿಗರು ಬರ್ತಾ ಇರ್ತಾರೆ, ಪ್ರವಾಸಿ ತಾಣ ವೀಕ್ಷಣೆ ಮಾಡ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಕೆಲವೊಂದಿಷ್ಟು ಯುವಕರು ಅಂತಂದ್ರೆ ಮದ್ಯಪಾನ ಮಾಡಿ ಅದೇ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾ ಅಂದ್ರೆ ಎಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಅಂತೇಳಿ ಬಹಳಷ್ಟು ಸದನದಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಆಗಿರುತ್ತದೆ ಮತ್ತು ವಿರೋಧ ಪಕ್ಷಗಳಿಗೆ ಇದು ರಾಜ್ಯ ಸರ್ಕಾರ ವಿರುದ್ಧ ಕಿಡಿಕಾರುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಈ ಪ್ರಕರಣವನ್ನ ಬಹಳಷ್ಟು ಗಂಭೀರ ತೆಗೆದುಕೊಂಡಂತ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಆ ಎಲ್ಲಾ ಆರೋಪಿಗಳನ್ನ ಬಂಧನ ಮಾಡುವಂತ ಕೆಲಸ ಆಗಿತ್ತು. ತದನಂತರ ವಿಚಾರಣೆ ನಡೆಸಿದ ನ್ಯಾಯಾಲಯ ಇದೀಗ ಶಿಕ್ಷೆಯನ್ನ ಪ್ರಕಟ ಮಾಡಿದೆ. ಆದ್ರೆ ಶಿಕ್ಷೆಯ ಪ್ರಮಾಣವನ್ನ ಇದೇ 16ರಂದು ಪ್ರಕಟ ಮಾಡಲಿದೆ ಅಂತ ಹೇಳ್ಬೋದು. ನಿರೀಕ್ಷಾ, ಈಗ ನೋಡಿ, ಕೇವಲ 9 ತಿಂಗಳಲ್ಲಿ ಜಿಲ್ಲಾ ನ್ಯಾಯಾಲಯದಿಂದ ಈ ತೀರ್ಪು ಬಂದಿರುವಂತದ್ದು. ಅಲ್ಲಿನ ಜನ ಏನ್ ಹೇಳ್ತಾ ಇದ್ರೆ, ಏನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ, ಈ ಆರೋಪಿಗಳ ಬಗ್ಗೆ, ಅಪರಾಧಿಗಳಂತೇಳಿ ಏನ್ ಸಾಬೀತಾಗಿದೆ ಅವ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ?
ನಿರೀಕ್ಷೆ ಏನಂದ್ರೆ ಪ್ರಕರಣ ಏನಂತಾರೆ, ಒಂದು ಸಣ್ಣಪುರ ಒಂದು ಕೆರೆ ಬರುತ್ತೆ. ಕೆರೆಯ ಪಕ್ಕದಲ್ಲಿ ಇವರು ರಾತ್ರಿ ಸಂದರ್ಭದಲ್ಲಿ ರಾತ್ರಿ ಏನಂದ್ರೆ ಅವರು ವಿದೇಶಿಗರು ಮತ್ತು ಹೋಮ್ ಸ್ಟೇ ಮಾಲೀಕ ಸೇರ್ಕೊಂಡು ಆ ಕೆರೆಯ ಪಕ್ಕದಲ್ಲಿ ಕುತ್ಕೊಂಡು ಏನಂದ್ರೆ ಸ್ವಲ್ಪ ರಾತ್ರಿ ಊಟ ಮಾಡೋ ಸಂದರ್ಭದಲ್ಲಿ ಈ ಬಂದಂತ ಈ ತಂಡ ಏನು ಆರೋಪಿಗಳ ತಂಡ ಏಕಾಏಕಿ ಅವರ ಬಳಿ ಹೋಗಿ ನೀವು ಇಲ್ಲ ನಮ್ಮ ಪೆಟ್ರೋಲ್ ಖಾಲಿಯಾಗಿದೆ ದುಡ್ಡು ಕೊಡಿ ಅಂತೇಳಿ ₹100 ದುಡ್ಡು ಕೇಳುವ ಒಂದು ಪ್ರಯತ್ನ ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲ ದುಡ್ಡು ಇಲ್ಲ ಕೊಡಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಆ ಜೊತೆಗೆ ವಿದೇಶಿ ಮಾಡಿರುವಂತ ಹೊರ ರಾಜ್ಯದ ಯುವಕನನ್ನ ಆ ಕಾಲುವೆಗೆ ತಳ್ಳಿ ಆ ಕೆರೆಯ ಕಾಲುವೆಗೆ ತಳ್ಳಿ ಹತ್ಯೆ ಮಾಡುತ್ತೆ. ಹತ್ಯೆ ಮಾಡಿದ ಬಳಿಕ ಏನ್ ಹೋಮ್ ಸ್ಟೇ ಮಾಲೀಕ ಮತ್ತು ವಿದೇಶಿ ಮಹಿಳೆ ಇರ್ತಾರೆ ಅವ್ರ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡುವಂತ ಕೆಲಸ ಆಗುತ್ತೆ. ಆದ ನಂತರ ಈ ವಿದೇಶಿ ಮಹಿಳೆ ನೇರವಾಗಿ ಪೊಲೀಸರಿಗೆ ಹೋಗಿ ಅಂಗಲಾಸ್ತಾರೆ ಈ ರೀತಿ ಆಗಿದೆ ಅಂತ ತಿಳ್ಕೊಂಡಾಗ ಬಹಳಷ್ಟು ಪೊಲೀಸ್ ಇಲಾಖೆಗೆ ಈ ಪ್ರಕರಣ ಭೇದಿಸುವ ನಿಟ್ಟಿನಲ್ಲಿ ಮತ್ತು ಆರೋಪಿಗಳ ಹಿಡಿಯುವ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಮಾಡುವಂತ ಸ್ಥಿತಿ ಉಂಟಾಗಿರುತ್ತೆ. ಮತ್ತು 2-3 ತಂಡಗಳನ್ನ ರಚನೆ ಮಾಡಿ ಈ ಆರೋಪಿಗಳ ಬಂಧುವಸ್ತ ನಿಟ್ಟಿನಲ್ಲಿ ಬಹಳಷ್ಟು ಪೊಲೀಸರು ಪ್ಲಾನ್ ಮಾಡ್ಕೊಂಡಿರ್ತಿದ್ದು. ತದನಂತರ ಘಟನೆ ನಡೆದ 1 ವಾರದೊಳಗೆ ಆರೋಪಿಗಳ ಬಂಧನ ಮಾಡಿ ಮತ್ತು ಏನು ಕೋರ್ಟ್ಗೆ ಏನು ಬೇಕು ಸಾಕ್ಷ್ಯಗಳು ಮತ್ತೆ ಎಲ್ಲವನ್ನ ಕಲೆ ಹಾಕುವಂತ ಕೆಲಸ ಈ ಪೊಲೀಸ್ ಇಲಾಖೆ ಮಾಡಿರುತ್ತದೆ. ಪೊಲೀಸ್ ಇಲಾಖೆಯ ಒಂದು ಸ್ಪಷ್ಟವಾದ ತನಿಖೆ ಮತ್ತು ಅದರ ಜೊತೆಗೆ ಚುರುಕಿನ ತನಿಖೆಯಿಂದಾಗಿ ಇದೀಗ ಆರೋಪಿಗಳು ಏನ್ ಮಾಡಿದ್ರೆ ಅದು ಸಂಪೂರ್ಣವಾಗಿ ಸಾಬೀತಾಗಿರುತ್ತದೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.